ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ಹಲಸಿನಕಾಯಿ ಸೊಳ್ಳೆ ದೋಸೆ ಮಾಡುವಾಗ ಹೇಳಿದ್ದೆ, ಬೀಜಗಳನ್ನು ಸಂಗ್ರಹಿಸಿಟ್ಕೊಳ್ಳಿ, ಅದರಿಂದ ಏನಾದರೂ ಮಾಡೋಕ್ಕಾಗುತ್ತೆ, ಮುಂದಿನ ವೀಡಿಯೋದಲ್ಲಿ ಆದರೂ ಅಪ್ಲೋಡ್ ಮಾಡ್ತೀನಿ ಅಂತ. ಇವತ್ತು ಅದೇ ಸಂಗ್ರಹಿಸಿಟ್ಟಿರುವಂಥ ಬೇಳೆಯಿಂದ ಬೇಳೆ budna ಅಂತ ಮಾಡ್ತಾರೆ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ಹೇಗೆ ಹೆಸರು ಮಜವಾಗಿದೆಯಾ, ಹಾಗೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವಾಗ ಇಲ್ಲಿ ಒಂದು ಬುಟ್ಟಿಯಷ್ಟು ಬೇಳೆಯನ್ನು ತೊಗೊಂಡಿದ್ದೇನೆ ಸ್ನೇಹಿತರೆ. ಇವಾಗ ಇದ್ರ ಸಿಪ್ಪೆಯನ್ನು ತೆಗಿತಾ ಇದ್ದೇವೆ, ನೋಡ್ತಾ ಇರ್ಬೋದು. ಈ ಥರ ಈಸಿಯಾಗಿ ಇದ್ರ ಸಿಪ್ಪೆಯನ್ನು ತೆಕ್ಕೋಬೋದು, ಯಾವುದೇ ತೊಂದರೆ ಇರೋದಿಲ್ಲ. ಇದನ್ನು ಜಜ್ಕೊಂಡು ತೆಕ್ಕೋಬೇಕು ಅಂತಿಲ್ಲ, ಇದು ಸ್ವಲ್ಪ ಹಸಿ ಇದ್ದರೆ ಮಾತ್ರ ನೀವು ಜಜ್ಬೇಕಂತ ಇರುತ್ತೆ. ಇದು ಆರಾಮಾಗಿ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು, ಇಷ್ಟು ಈಸಿಯೇ ಇದೆ. ಇದು ಸಂಗ್ರಹಿಸಿಟ್ಟಿರೋದ್ರಿಂದ ಇದನ್ನು ಏನು ಮಾಡಬೇಕಂತಿಲ್ಲ, ಈಸಿಯಾಗಿ ಅದಾಗೆ ಬರುತ್ತೆ. ಇದನ್ನು ಬೇಯಿಸೋಕ್ಕಿಂತ ಮುಂಚೆನೇ ಸಿಪ್ಪೆ ತೆಕ್ಕೊಂಡ್ರೆ ಒಳ್ಳೆಯದು, ಆಮೇಲೆ ತೆಗಿಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಆದ್ದರಿಂದ ನೀವು ಸಿಪ್ಪೆಯನ್ನು ಮೊದಲು ತೆಕ್ಕೊಂಡ್ರೆ ಭಾರಿ ಒಳ್ಳೆಯದು ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ, ಇದು ಎಷ್ಟು ಸಸಾರವಾಗಿ ಬರ್ತಾ ಇದೆ ಅಂತ. ಈ ಥರ ಇವಾಗಷ್ಟು ಸಿಪ್ಪೆ ತೆಗೆದಾಗಿದೆ. ಇದನ್ನು ಒಂದು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಈ ಬೇಳೆಗಳನ್ನೆಲ್ಲ ಒಂದು ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು. ಇದನ್ನು ನೀವು ಹೊರಗಿಟ್ಕೊಂಡು ಬೇಯಿಸ್ಕೋಬೋದು, ಆದರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಅಷ್ಟು ಚೆನ್ನಾಗಿ ಬೇಯಲ್ಲ. ನೀವು ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ಬಿಟ್ರೆ ಒಂದು 3 ವಿಸಲ್ ಹೊಡ್ಸಿದ್ರೆ ಚೆನ್ನಾಗಿ ಬೆಂದುಬಿಡುತ್ತೆ, ಹಾಗೆ ಬೇಗನೂ ಬೇಯುತ್ತೆ. ಇವಾಗ ಇದನ್ನು 3 ವಿಸಲ್ ಹೊಡ್ಸೋಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವಾಗ ಇದು ಕುಕ್ಕರ್ ಆಗಿದೆ, 3 ವಿಸಲ್ ಹೊಡೆದಿದೆ. ನಾನು ಇವಾಗ ಇದನ್ನು ತೆಗೆದಿದ್ದೀನಿ. ಈ ಥರ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ಸ್ನೇಹಿತರೆ. ಇದನ್ನು ನೀರು ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಕೈ ಹಾಕಕ್ಕೆ ಹೋಗಬೇಡಿ, ಬಿಸಿಯಾಗಿರುತ್ತೆ. ಒಂದು ಸೌಟ್ ತೊಗೊಂಡು ಈ ಥರ ಒಂದು ಸಲ ಕೈ ಆಡಿ ಇವಾಗ ಒಂದು ಜಾಳ್ಗೆಯಲ್ಲಿ ಹಾಕಿಬಿಟ್ಟು ನೀರನ್ನು ತೆಕ್ಕೊಳ್ಳಿ. ಇವಾಗ ಇದನ್ನು ಒಂದು 5 ನಿಮಿಷ ಆರಕ್ಕೆ ಬಿಡೋಣ. ಇದು ಬಿಸಿಯಾಗಿದೆ. ಇವಾಗ ಇದು ಆರಿದ ನಂತರ ಇದನ್ನು ಬೀಸ್ಕೊಳ್ಳೋಕ್ಕೆ ಒಂದು ಅರ್ಧ ಕಾಯಿ ತುರಿ ತಂದಿದ್ದೇನೆ, ಅರ್ಧ ಕಾಯಷ್ಟು. ಇವಾಗ ತಂದಿರುವಂಥ ಬೇಳೆಯನ್ನು ಹಾಕೋಣ. ಅಷ್ಟು ಬೇಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬೀಸ್ಕೊಂಡ್ರೆ ಇದು ಸಂಜೆ ಹೊತ್ತಿನಲ್ಲಿ ರುಚಿಯಾಗಿ ಬರುವಂಥ ತಿಂಡಿ. ಆರಾಮಾಗಿ ಮಾಡ್ಕೋಬೋದು, ಏನು ಕಷ್ಟ ಇಲ್ಲ. ಒಂದು ಸ್ವಲ್ಪ ಬೇಳೆ ಇದ್ದರೆ ಸಾಕು. ಇವಾಗ ಅಷ್ಟು ಬೇಳೆಗಳನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೊಂದು 4 ಏಲಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಬೀಸ್ಕೊಂಡ್ರಾಯ್ತು. ಇವಾಗ ಒಂದು ಪಾತ್ರೆಯಲ್ಲಿ ತುಪ್ಪ ತೊಗೊಂಡಿದ್ದೇನೆ, ಒಂದು 2 ಚಮಚ ತುಪ್ಪ ಹಾಕ್ಕೊಂಡಿದ್ದೇನೆ. ಈ ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಇದು ಬಿಸಿಯಾಗಿ ಕರಗ್ತಾ ಇದೆ. ಇವಾಗ ಈ ತುಪ್ಪ ಬಿಸಿಯಾಗಿದೆ. ಇವಾಗ ನಾನು ಬೀಸ್ಕೊಂಡಿದ್ನಲ್ಲ ಕಾಯಿ ಮತ್ತು ಬೇಳೆಯನ್ನು ಹಾಕಿ ಆ ಹಿಟ್ಟನ್ನು ತೊಗೊಬಂದಿದ್ದೇವೆ, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಅಷ್ಟು ಹಾಕ್ಕೊಂಡು ಒಂದು ಸಲ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಏಲಕ್ಕಿಯನ್ನು ಹಾಕಿದ್ರಿ ನೋಡಿ, ಆವಾಗ ನಾನು ಸಿಪ್ಪೆ ತೆಗೆದೇ ಹಾಕಿದ್ದೆ. ನೀವು ಸಿಪ್ಪೆ ತೆಕ್ಕೋಬೇಕು ಅಂತ ಇಲ್ಲ, ಸಿಪ್ಪೆ ತೆಗೆದೇ ಹಾಕ್ಕೋಬೋದು. ಅದರ ಸಿಪ್ಪೆ ಭಾಳ ಒಳ್ಳೆಯದು, ಅದರಿಂದ ಪರಿಮಳನೂ ಜಾಸ್ತಿ ಆಗುತ್ತೆ. ಇವಾಗ ಈ ತುಪ್ಪದಲ್ಲಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ, ಎಲ್ಲದೂ ಕರೆಕ್ಟಾಗಿ ತುಪ್ಪದಲ್ಲಿ ಮಿಕ್ಸ್ ಆಗಲಿ. ಇವಾಗ ನಾವು ಇದಕ್ಕೆ 1 ಚಮಚದಷ್ಟು ಉಪ್ಪು ಹಾಕ್ಕೋತಾ ಇದ್ದೀವಿ. ಹಾಗೆ ಇವಾಗ ಇದಕ್ಕೆ ಬೆಲ್ಲವನ್ನು ಹಾಕ್ಕೋಬೇಕು. ನಾನಿಲ್ಲಿ ನೀರು ಬೆಲ್ಲವನ್ನು ಹಾಕ್ತಾ ಇದ್ದೇನೆ, ಅದರಿಂದ ಉಪ್ಪು ಹಾಕಿದ್ದೇನೆ. ನೀವು ಗಟ್ಟಿ ಬೆಲ್ಲ ಹಾಕೋದಿದ್ರೆ ಉಪ್ಪು ಹಾಕಬೇಕು ಅಂತಿಲ್ಲ, ಅದರಲ್ಲೇ ಉಪ್ಪು ಇರುತ್ತೆ. ನಮ್ಮದು ನೀರು ಬೆಲ್ಲ ಆದ್ದರಿಂದ ಉಪ್ಪು ಹಾಕಿದ್ದೇನೆ ಅಷ್ಟೇ. ಇವಾಗ ನಾವು ಇಲ್ಲಿ 3 ಸೌಟಿನಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇವೆ. ನೀವು ಜಾಸ್ತಿ ಹಾಕ್ಕೊಂಡ್ರೆ ಮತ್ತು ಜಾಸ್ತಿ ಬೆಲ್ಲ ಬೇಕಾಗುತ್ತೆ. ಇವಾಗ ಬೆಲ್ಲವನ್ನು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಒಂದು 13ರಿಂದ 15 ನಿಮಿಷ ನಾವೀಗ ಪಾಕ ಬರೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ಇದು ನೀರಿದೆ ನೋಡಿ, ಇದು ಫುಲ್ ಗಟ್ಟಿ ಆಗಬೇಕು. ನಾವು ಕೈ ಆಡಿಸ್ತಾನೇ ಇರಬೇಕಾಗತ್ತೆ, ಇಲ್ಲ ಅಂದರೆ ಮಧ್ಯೆ ಹಾಗೆ ಬಿಟ್ಟು ಹೋದರೆ ಕತ್ತೋಗ್ಬಿಡುತ್ತೆ. ಇದು ಪಾಕ ಬರ್ತಾ ಇದೆ ಹೇಳೋ ಟೈಮಲ್ಲಿ ಸಣ್ಣ ಬೆಂಕಿ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು, ಇಲ್ಲಾಂದರೆ ಕತ್ತೋಗ್ಬಿಡುತ್ತೆ.
ಇವಾಗ ಇದು ಆಗಿದೆ, ನೋಡ್ತಾ ಇರ್ಬೋದು ಗಟ್ಟಿಯಾಗಿದೆ ಮತ್ತು ಪಾಕನೂ ಬಂದಿದೆ, ಚೆನ್ನಾಗಿ ಗಟ್ಟಿಯಾಗಿದೆ. ಈ ಥರ ಮಾಡಿದರೆ ಪಾತ್ರೆ ನೆಲ ಬಿಟ್ಟು ಬರಬೇಕು, ಹಿಟ್ಟು ಅಂಟ್ಕೋಬಾರ್ದು. ನೋಡಿ ಚೆನ್ನಾಗಿ ಬರ್ತಾಯಿದೆ ಇವಾಗ. ಬನ್ನಿ ಇವಾಗ ಇದನ್ನು ಆಫ್ ಮಾಡೋಣ, ಒಂದು 5 ನಿಮಿಷ ಬಿಟ್ಟು ಮಾಡೋಣ. ಇದು ಇವಾಗ ಬಿಸಿಯಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ತಂಪಾಗಿದೆ. ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ಈ ಥರ ತೊಗೊಳ್ಳಿ, ನಾನು ಇಲ್ಲಿ ಮಾಡಿಟ್ಟಿದ್ದೀನಿ, ಇದೇ ಥರ ಮಾಡಬೇಕು. ಇವಾಗ ಹಿಟ್ಟನ್ನು ಈ ಥರ ಹತ್ರಸ ಹೇಗೆ ಮಾಡ್ತಿರಲ್ಲ ಅದೇ ಥರನೇ ಒಂದು ಸ್ವಲ್ಪ ಹಾಕ್ಸ್ಬಿಟ್ಟು ಯಾವ ಶೇಪ್ ಬೇಕೋ ನಿಮಗೆ ಆ ಶೇಪಲ್ಲಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಈ ಥರ ನಾನು ಊಟ ಶೇಪಲ್ಲಿ ಮಾಡಿದ್ದೇನೆ ರೌಂಡಲ್ಲಿ. ಇವಾಗ ಒಂದು ತವಾನ ಬಿಸಿಗಿಟ್ಟಿದ್ದೆ, ಅದು ಬಿಸಿ ಆದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಈ ಬುಡ್ನನ್ನು ಇಟ್ಕೊಂಡ್ರೆ ಆಯಿತು. ನಮ್ಮೂರಲ್ಲಿ ಇದನ್ನು ಬುಡ್ನ ಅಂತ ಕರೀತಾರೆ. ನಿಮ್ಮೂರಲ್ಲಿ ಏನಾದ್ರು ಬೇರೆ ಥರ ಹೇಳೋದಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ತಿಳಿಸಿ. ಇವಾಗ ಇದನ್ನೆಲ್ಲ ಎಣ್ಣೆಲಿ ಇಡ್ತಾ ಇದ್ದೇವೆ. ಮೊದಲಿಗೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಆಮೇಲೆ ಮತ್ತೆ ಮೇಲಿಂದ ಹಾಕ್ಕೋಬೋದು. ಇವಾಗ 5 ಪೀಸ್ಗಳನ್ನು ಇಟ್ಟಿದ್ದಾನೆ. ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ. ಇವಾಗ ಒಂದು ಸ್ವಲ್ಪ ಮೇಲಿಂದ ಎಣ್ಣೆ ಹಾಕೋಣ. ಇವಾಗ ಇದನ್ನು ಒಂದು ಸಲ ತಿರುವು ಹಾಕೋಣ. ಇದನ್ನು 2 ಬದಿಯನ್ನು ಚೆನ್ನಾಗಿ ತಿರುವು ಹಾಕಿ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಳ್ಳಿ. ಅದು ಗಟ್ಟಿಯಾಗೋ ತನಕ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದೊಂದು 2 ನಿಮಿಷ ಆಯಿತು, ನೋಡ್ತಾ ಇರ್ಬೋದು ಗಟ್ಟಿಯಾಗಿದೆ. ಇವಾಗ ಮತ್ತೆ ಒಂದು ಸಲ ತಿರುವು ಹಾಕೋಣ. 2 ಸೈಡ್ನೂ 1-2 ಸಲ ಉಲ್ಟಾ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತೆಕ್ಕೋತಾ ಇದ್ದೇವೆ. ಇವಾಗ ಬುಡ್ನ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಇದು ತಿನ್ನೋಕೆ ಮಾತ್ರ ಭಾಳ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.